ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಕನ್ನಡ ಚಿತ್ರರಂಗ ಹೇಗೆ ಹೋಗ್ಬಿಟ್ಟಿದೆ ಅಂದರೆ ಇವಾಗ ಅದೇ ಎಕ್ಸಾಂಪಲ್ ಇವಾಗ ತಗೊಳ್ಳಿ, ಮಾದೇವ ಪಿಕ್ಚರು ರಿಲೀಸ್ ಆಯಿತು ಜೂನ್ 6ನೇ ತಾರೀಕು. ಅದು ಏನಾದರೂ ಬೇರೆ ಭಾಷೆಯಲ್ಲಾಗಿದ್ದರೆ ಬ್ಲ್ಯಾಕ್ ಬಸ್ಟರ್ ಆಗೋದು, ತುಂಬ ಸಕ್ಸಸ್ಸನ್ನು ಕಾಣೋದು. ಅದೇ ತಮಿಳು, ತೆಲುಗು, ಮಲಯಾಳಮಲ್ಲಿ ಬಂದಿದ್ದರೆ. ಕರ್ನಾಟಕದ ಜನತೆ ಕನ್ನಡಿಗರನ್ನೇ ಬೆಳೆಸ್ತಾ ಇಲ್ಲ. ಪರಭಾಷೆ ಚಿತ್ರ ಬಂದರೆ ಥಿಯೇಟರ್ ಹೌಸ್ಫುಲ್ ಆಗುತ್ತೆ, ಮತ್ತು ಟಿಕೆಟ್ಗೆ ಕಿತ್ತಾಟ ಬೀಳ್ತೀರಾ, ಪ್ಯಾನ್ ಇಂಡಿಯಾ ನೀವೇ ಮಾಡಿಬಿಡ್ತೀರಾ. ಇಲ್ಲಿ ಕನ್ನಡ ಸಿನಿಮಾನ ನೀವೇ ಬೆಳೆಸ್ತಾ ಇದ್ದೀರಾ, ತುಳಿತಾ ಇದ್ದೀರಾ. ಕನ್ನಡ ಸಿನಿಮಾ ಯಾರೂ ನೋಡ್ತಾ ಇಲ್ಲ, ಒಂದು ಪೈರೇಸಿ ಏನೋ ಮಾಡ್ತಾಯಿದ್ದೀರಾ. ಯಾಕಂದರೆ ಅವರು ಎಷ್ಟೊಂದು ಶ್ರಮ ಬಿದ್ದು ಕಷ್ಟಪಟ್ಟು ಮಾಡಿರ್ತಾರೆ. ಒಂದು ಸಿನಿಮಾ ಅಂದರೆ ನಿಮಗೆ ಗೊತ್ತು, ಒಂದು ಯಾರೂ ಸುಮ್ಮನೆ ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ ಒಂದು ಸಿನಿಮಾ ಅಂದಾಗ. ಅದನ್ನು ನೀವು ನೋಡಾದ್ಮೇಲೆ ಇನ್ನೊಬ್ಬರಿಗೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವಾ ಅಂತ ಹೇಳ್ಬಾರ್ದು, ಚೆನ್ನಾಗಿದೆ ಅಂತ ಹೇಳಿ. ಕನ್ನಡ ಸಿನಿಮಾ ಯಾವತ್ತೂ ಚೆನ್ನಾಗಿಲ್ಲದೆ ತೆಗೆಯಲ್ಲ ಯಾರು. ಅದಕ್ಕೆ ನೀವು ನೋಡಾದ್ಮೇಲೆ ಚೆನ್ನಾಗಿದೆ ಅಂತ ಹೇಳಿ. ಆದಷ್ಟು ಸಿನಿಮಾನ ಗೆಲ್ಸೋಕ್ಕೆ ಪ್ರಯತ್ನ ಬಿಡಿ, ತುಳಿದು ಬಿಳ್ಸೋಕ್ಕೆ ಮಾಡೋಕ್ಕೆ ಹೋಗಬೇಡಿ. ವಿನೋದ್ ಪ್ರಭಾಕರ್ ಸರ್ ಒಂದು ನೋವಿನಲ್ಲಿ ಒಂದು ಮಾತು ಹೇಳ್ತಾರೆ. ಸರ್, ಇವತ್ತು ಕನ್ನಡ ಚಿತ್ರ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾವೊಂದು ಥಿಯೇಟ್ರ್ಗಳಲ್ಲಿ ಒಂದು ಶೋನು ಭಿಕ್ಷೆ ಬೇಡಿ ಕೇಳೋ ರೀತಿ ಬಂದುಬಿಟ್ಟಿದೆ. ಇವಾಗ ಒಂದೊಂದು ಶೋ ನಮ್ಗೊಂದು ಶೋ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಂತ. ದಯವಿಟ್ಟು ಒಂದು ಭಿಕ್ಷೆ ಬೇಡೋ ರೇಂಜಿಗೆ ಬಂದ್ಬಿಟ್ಟಿದೆ ಸರ್. ಇವತ್ತು ನಾವು ಒಬ್ಬರ ಹತ್ರ ಯಾರ ಹತ್ರನೂ ಭಿಕ್ಷೆ ಬೇಡ್ತಿದ್ದೀವಿ ಸರ್, ದಯವಿಟ್ಟು ಒಂದು ಶೋ ಕೊಡಿ ಸರ್ ಅಂತ. ಯಾಕೆ ಕನ್ನಡ ಚಿತ್ರರಂಗ ಇಲ್ಲಿವರೆಗೂ ಬಂದಿದೆ? ಮೊದಲು ಹೆಂಗಿತ್ತು, ಇವಾಗ ಹೆಂಗಾಗಿದೆ? ದಯವಿಟ್ಟು ಎಲ್ಲರೂ ಏನು ಅಂದರೆ, ಒಂದು ಹೊಸ ಸಿನಿಮಾ ಬಂದಾಗ ಥಿಯೇಟರಲ್ಲಿ ಹೋಗಿ ಸಪೋರ್ಟ್ ಮಾಡಿ. ಯಾಕಂದರೆ ಅವರ ಶ್ರಮ ನಾವು ಕಣ್ಣಾರ ನೋಡಿರಲ್ಲ, ನೀವು ನೋಡಿ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ದಯವಿಟ್ಟು ಯಾರು ಈ ಥರ ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲ ಸಿನಿಮಾನು ಥಿಯೇಟರಲ್ಲಿ ಬಂದು ನೋಡಿ.